ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಿದ್ದು ಅನ್ನಲಾದ ಪೆನ್ ಡ್ರೈವ್ ಪ್ರಕರಣ ಒಂದು ಕಡೆ ದೇಶಾದ್ಯಂತ ಸದ್ದಾಗ್ತಾ ಇದ್ದಾರೆ. ಮಗದೊಂದು ಕಡೆ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಸಂತ್ರಸ್ತೆಯನ್ನ ಕರೆತಂದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ವಿಡಿಯೋದಲ್ಲಿರೋ 5 ಮಹಿಳೆಯರಿಂದ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಅಪ್ಪ ಮತ್ತು ಮಗ ಇಬ್ಬರಿಗೂ ನೋಟಿಸ್ ಅನ್ನ ನಿನ್ನೆಯೇ ಇಶ್ಯೂ ಮಾಡಿದ್ದಾರೆ. ಸದ್ಯ ವಿದೇಶದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗಲಿಲ್ಲ ಅಂದ್ರೆ ಕಾನೂನು ಪ್ರಕಾರ ಮುಂದಿನ ಕ್ರಮ ಅಂತ ಇದ್ದಾರೆ. ಕಾನೂನು ಪ್ರಕಾರ ಈಗ ಇವರಿಗೆ ಸದ್ಯಕ್ಕೆ ಅವಕಾಶಗಳಿರುವಂತದ್ದು ಲಾಯರ್ ಮುಖಾಂತರ ಏನಾದರೂ ಉತ್ತರ ಕೊಡಿಸಬಹುದು. ಕಾರಣಾಂತರಗಳಿಂದ ಬೇರೆ ಕಡೆ ಇದ್ದೀವಿ, ಇಷ್ಟಿಷ್ಟು ಸಮಯ ಕೊಡಿ, ಆನಂತರ ಬರ್ತೀವಿ ಅಂತ ಏನಾದರೂ ಹೀಗೆ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸ್ಬಿಡ್ತಾರೆ. ಅದು ಗೊತ್ತಿಲ್ಲ ಮುಂದಕ್ಕೆ ಇನ್ನೇನೇನಾಗುತ್ತೆ ಅಂತ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ರೇವಣ್ಣವ್ರಿಗೂ ಇಶ್ಯೂ ಆಗಿದೆ ನೋಟಿಸ್, ಅವರ ಮಗ ಪ್ರಜ್ವಲ್ಗೂ ಕೂಡ ಇಶ್ಯೂ ಆಗಿದೆ. ಮುಂಚೆ ತರ ಹೋಗಿ ಅವ್ರ ಮನೆ ಬಾಗಿಲಿಗೆ ಅಂಟಿಸ್ ಬರಬೇಕು ಅಂತ ಏನಿಲ್ಲ. ಅದು ಸಾಮಾನ್ಯವಾಗಿ ಅದೇನೋ ನೋಟಿಸ್ ಕೊಡಬೇಕು, ಅವ್ರ ಮನೆ ಕಳಿಸಿರ್ತಾರೆ. ಅದರ ಜೊತೆಗೆ ಈ ವಾಟ್ಸಪ್ಗಾಗಿರ್ಬೋದು, ಮೇಲ್ಗಾಗಿರ್ಬೋದು ಕಳಿಸಿರ್ತಾರೆ ಬನ್ನಿ ಅರ್ಜೆಂಟ್ ಅಂತ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಅಪ್ಪ ಮತ್ತು ಮಗ ಇಬ್ರು ಕೂಡ ಸಿಗಾಕೊಂಡಿದ್ದಾರೆ. ಪೆನ್ ಡ್ರೈವ್ ಪಜಿತಿ ರೇವಣ್ಣ ಕುಟುಂಬವನ್ನ ಹೇಗೆ ಬಿಡದೆ ಕಾಡ್ತಾ ಇದೆ ಅಂತ ನೋಡ್ತಾ ಹೋಗೋಣ. A1 ಆರೋಪಿ ಅಪ್ಪ ಮತ್ತು ಮಗ, A2 ಆರೋಪಿ ಪ್ರಜ್ವಲ್ ಇಬ್ರು ಕೂಡ ಸಿಗಾಕೊಂಡಿದ್ದಾರೆ. ರೇವಣ್ಣ ಮತ್ತು ಪ್ರಜ್ವಲ್ಗೆ SIT ವಿಚಾರಣಾ ಬಿಸಿ ಇನ್ನು ಮುಂದಕ್ಕೆ ತಟ್ಟುತ್ತೆ. ನೋಟಿಸ್ ಆರಂಭದ ಹಂತದಲ್ಲಿ ಇಶ್ಯೂ ಆಗಿದೆ. ತುರ್ತು ವಿಚಾರಣೆಗೆ ಹಾಜರಾಗಬೇಕು ನೀವು. ನೋಟಿಸ್ ಅನ್ನ ನೋಡಿದಂತಹ ಅಥವಾ ನಿಮ್ ಗಮನಕ್ಕೆ ಬಂದ 24 ಗಂಟೆ ಒಳಗೆ ಬನ್ನಿ ಅಟೆಂಡ್ ಆಗಿ ಅಂತ ಹೇಳಿದೆ. ನೋಟಿಸ್ ಅಲ್ಲಿ ಇದೆ CRPC 41A ಇದರ ಅಡಿಯಲ್ಲಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗ್ಲಿಲ್ಲ ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆಯ ಜೊತೆಗೆ ಹಾಜರಾಗ್ತಾರಾ ಅನ್ನುವ ಪ್ರಶ್ನೆ ಕೂಡ ಇದೆ. ರೇವಣ್ಣ ಅವರು ಊರ್ನಲ್ಲೇ ಇದ್ದಾರೆ, ಹಾಜರಾಗ್ತಾರ ಅಥವಾ ಅವರು ಕೂಡ ಲಾಯರ್ ಮುಖಾಂತರವೇ ಎಲ್ಲ ಪ್ರೊಸೆಸ್ನು ಮುಗಿಸ್ತಾರ ಗೊತ್ತಿಲ್ಲ. ಮಗದೊಂದು ಕಡೆ ಪ್ರಜ್ವಲ್ ಅವರು ದೇಶದಲ್ಲೇ ಇಲ್ಲ, ಜರ್ಮನಿಯಲ್ಲಿ ಇದ್ದಾರೆ. ಸೊ ಅವ್ರ ಗಮನಕ್ಕೆ ನೋಟಿಸ್ ಹೋಗಿ ಅವ್ರ ಮುಂದಕ್ಕೆ ಯಾವ ರೀತಿಯ ಪ್ರಕ್ರಿಯೆಗಳನ್ನ ಅಥವಾ ಲಾಯರ್ ಮುಖಾಂತರ ಅವ್ರು ಏನು ಮುಂದುವರಿಸ್ತಾರೆ ಈ ಕೇಸ್ನ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ರೇವಣ್ಣ ಅವರು ಮಾತ್ರ ವಿಚಾರಣೆಗೆ ಹಾಜರಾಗ್ತಾರ? ಸಾಧ್ಯತೆಗಳು ತಳ್ಳಿ ಹಾಕುವಂಗಿಲ್ಲ. ಓಕೆ, ಇದಿಷ್ಟು ಸಾಧ್ಯತೆಗಳ ಬಗ್ಗೆ ನೋಡ್ತಾ ಇದ್ವಿ. ಈಗ ಆಲ್ರೆಡಿ ಇಬ್ಬರಿಗೂ ಕೂಡ ಅಪ್ಪ ಮತ್ತು ಮಗನಿಗೆ ನೋಟಿಸ್ ಇಶ್ಯೂ ಆಗಿದೆ. ಇವರು ಈಗಲೇ ಬರೋದು ಸ್ವಲ್ಪ ಕಷ್ಟ, ತೀರಾ ಅನುಮಾನವೇ. ಪ್ರಜ್ವಲ್ ರೇವಣ್ಣ ಅವರು ನೋಟಿಸ್ ಸಿಕ್ಕಿದ ತಕ್ಷಣ ಓಕೆ ಕರೆದಿದ್ದಾರೆ, ಹೋಗ್ಬಿಡೋಣ, ಅಟೆಂಡ್ ಮಾಡೋಣ ಅಂತ ಬರುವಂಥದ್ದು ತೀರಾ ಕಷ್ಟವೇ. ಇನ್ನು ರೇವಣ್ಣ ಅವರು ಊರಿನಲ್ಲೇ ಇದ್ದಾರೆ, ಅವ್ರ ಗಮನಕ್ಕೂ ಕೂಡ ನೋಟಿಸ್ ಹೋಗಿರುತ್ತೆ. ಅವ್ರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಈ ಪ್ರಕರಣದಲ್ಲಿ ಕಾದು ನೋಡಬೇಕು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಬಹಳ ಚುರುಕು ಪಡೆದುಕೊಂಡಿದೆ SITಯ ಈ ತನಿಖೆ. ಈಗಾಗಲೇ ಅಪ್ಪ ಮತ್ತು ಮಗ ಇಬ್ಬರಿಗೂ ನೋಟಿಸ್ ಇಶ್ಯೂ ಆಗಿದೆ. ಒಂದು ವೇಳೆ ಅವರು ವಿಚಾರಣೆಗೆ ಹಾಜರಾಗ್ಲಿಲ್ಲ ಅಂದ್ರೆ ಮುಂದೆ ಯಾವ ರೀತಿಯ ಕಷ್ಟಗಳನ್ನ ಫೇಸ್ ಮಾಡಬೇಕಾಗತ್ತೆ, ಹಾಜರಾಗೋ ಸಾಧ್ಯತೆಗಳು ಹೇಗಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿ ಆಗಿರುವಂಥ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಇಬ್ಬರಿಗೂ ಕೂಡ ಈಗಾಗಲೇ SIT ಅಧಿಕಾರಿಗಳು ನಿನ್ನೆ ನೋಟಿಸನ್ನು ಮಾಡಿ 24 ಗಂಟೆ ಒಳಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಮಾಹಿತಿಯನ್ನು ನೋಟಿಸ್ನಲ್ಲಿ ಉಲ್ಲೇಖ ಮಾಡಿ ನೋಟಿಸನ್ನು ಕೊಡಲಾಗಿದೆ. ಈಗಾಗಲೇ ಇಬ್ಬರಿಗೂ ಕೂಡ ಈ ನೋಟಿಸನ್ನು ತಲುಪಿಸುವ ಕೆಲಸ SIT ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದ A2 ಆರೋಪಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರು ಇಂಡಿಯಾದಲ್ಲಿಲ್ಲ, ಫಾರಿನಲ್ಲಿ ಇರೋದ್ರಿಂದ ಬಹುತೇಕ ಅವರಿಗೆ ನೋಟಿಸ್ ತಲುಪುವಲ್ಲಿ ಕಷ್ಟ ಸಾಧ್ಯ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಆದರೆ ಭಾಳ ಸ್ಪಷ್ಟವಾಗಿ ನೋಟಿಸ್ನಲ್ಲಿ SIT ಅಧಿಕಾರಿಗಳು ಉಲ್ಲೇಖವನ್ನು ಮಾಡಿದ್ದಾರೆ. ನಾವು ಈ ಒಂದು ನೋಟಿಸ್ ತಲುಪಿದ 24 ಗಂಟೆ ಒಳಗೆ ನೀವು ಬಂದು ತನಿಖೆಗೆ ಸಹಕರಿಸದೆ ಹೋದರೆ ನಾವು ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ನೋಟಿಸನ್ನು ನೋಡಿದ 24 ಗಂಟೆಗಳಲ್ಲಿ ವಿಚಾರಣೆಗೆ ಆಗಬೇಕು. ಆದರೆ ಸದ್ಯ ಇರುವಂಥ ಮಾಹಿತಿ ಪ್ರಕಾರ ರೇವಣ್ಣ ಹೊಳೆನರಸೀಪುರದಲ್ಲಿರುವ ಕಾರಣ ಇವತ್ತು ಬಹುತೇಕ CID ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗೋದು ಬಹುತೇಕ ಡೌಟ್ ಅನ್ನುವಂಥ ಮಾಹಿತಿ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿರೋದ್ರಿಂದ ಬಹುತೇಕ ವಿಚಾರಣೆಗೆ ಬರೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಆದರೆ ಭಾಳ ಪ್ರಮುಖವಾಗಿ ವಿದೇಶದಲ್ಲಿರುವಂಥ ಆರೋಪಿ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ವೇಳೆ ನೋಟಿಸ್ ಅವರು ಸ್ವೀಕಾರ ಮಾಡದೆ ಹೋದರೆ, ಅವರು ನೋಟಿಸ್ಗೆ ಸಹಕಾರ ಕೊಡದಿರೋದ್ರೆ ಕಾನೂನು ರೀತಿಯಲ್ಲಿ ಇಂಟರ್ಪೋಲ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿ ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಈಗ SIT ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ವಿದ್ಯಾ.